ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಥವಾ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಮೆಸೇಜಸ್ನ ನಾನು ನೋಡ್ತೀನಿ, ಕಮೆಂಟ್ಸ್ನ ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಯಾರಿಗೆಲ್ಲ ಅಂದ್ರೆ ನಿಮ್ಮ ಪರ್ಸನ್ ನಿಮಗೆ ಈಗೋ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರಾ, ನಿಮ್ಮ ಮೆಸೇಜಸ್ನ ನೆಗ್ಲೆಕ್ಟ್ ಮಾಡೋದು, ಲೇಟ್ ರೆಸ್ಪಾನ್ಸ್ ಮಾಡೋದು, ನೀವು ಒಂದು 3-4 ಲೈನ್ ಮೆಸೇಜ್ ಕಳ್ಸಿದ್ರೆ ಅವ್ರು ಬರೀ 1 ಲೈನಲ್ಲಿ ಅದಕ್ಕೆ ಉತ್ತರ ಕೊಡೋದು, ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಫೀಲ್ ನಿಮಗೆ ಏನಾದ್ರು ಆಗ್ತಾ ಇದೆ ಅಂದ್ರೆ ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ನಿಮ್ಮಿಬ್ರು ಮಧ್ಯೆ ಏನಾಗ್ತಾ ಇದೆ, ಯಾಕೆ ಇವ್ರು ಹಿಂಗ್ ಮಾಡ್ತಾ ಇದಾರೆ, ಯಾಕೆ ಇವ್ರು ಈ ತರ ಒಂದು ಆಟಿಟ್ಯೂಡ್ ನ ತೋರಿಸ್ತಾ ಇದಾರೆ ನಿಮ್ಮ ಹತ್ರ. ಲೆಟ್ಸ್ ಸಿ. ಕರೆಂಟ್ ಸಿಚುವೇಶನ್ ಅಲ್ಲಿ ಏಸ್ ಆಫ್ ವಾಂಡ್ಸ್ ರಿವರ್ಸ್ ಆಗಿ ಬಂದಿದೆ. 2 ವಾಂಡ್ಸ್ ಎನರ್ಜಿ ಅಂದ್ರೆ ಡೆಫಿನೆಟ್ಲಿ ನೀವಿಬ್ರು ಕನೆಕ್ಟ್ ಆದಾಗ ಆ ಪ್ಯಾಷನ್ ಅದೊಂದಿತ್ತು, ನೆಕ್ಸ್ಟ್ ಲೆವೆಲ್ ಇತ್ತು ಪ್ಯಾಷನ್. ನಿಮ್ ಬಗ್ಗೆ ತಿಳ್ಕೋಬೇಕು, ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೋಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ ಬಗ್ಗೆ ತಿಳ್ಕೋಬೇಕು, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೋಬೇಕು, ನಿಮ್ ಬಗ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಅವರಿಗೆ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇತ್ತು. ಬಟ್ ಏನಾಗ್ಬಿಟ್ಟಿದೆ, ಇದು ಕಡಿಮೆ ಆಗಿದೆ ಅಂತ ಹೇಳಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಫೀಲ್ ನೀವು ಜಾಸ್ತಿ ಎಫರ್ಟ್ ಹಾಕ್ತಾ ಇಲ್ಲ ಅಂತ. ಎಲ್ಲೋ ಒಂದ್ ಕಡೆ ಅವರಿಗೆ ಫೀಲ್ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ನಿಮ್ ಕಡೆಯಿಂದ ಅದು ಸಿಗ್ತಾ ಇಲ್ಲ ಅನ್ನೋದು ಫೀಲ್. ಆತರ ಏನೋ ಒಂದ್ ವಿಷಯದಲ್ಲಿ ಡಿಸಪಾಯಿಂಟ್ಮೆಂಟ್ ಫೀಲ್ ಆಗಿದೆ, ಏನೋ ಒಂದ್ ವಿಷಯದಲ್ಲಿ. ಫಾರ್ ಅನ್ ಎಕ್ಸಾಂಪಲ್, ಅವ್ರು ಟ್ರಿಪ್ಪಿಗೆ ಕರೆದಿರ್ತಾರೆ ಹೋಗೋಣ ಅಂತ, ನೀವ್ ಅದನ್ನ ಬೇಡ ಅಂತ ಅಂದಿರ್ತೀರ. ನಿಮ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಎಸ್ ಬಿಟ್ ಡಿಸಪಾಯಿಂಟ್ಮೆಂಟ್ ಆಗಿದೆ. ಮೇ ಬಿ ಬಿಕಾಸ್ ವಾಂಟ್ಸ್ ಬಂತು ಅಂದ್ರೆ ಈ ಪರ್ಸನ್ಗೆ ಒಂದು ಅಡ್ವೆಂಚರ್ ನೇಚರ್ ಜಾಸ್ತಿನೇ ಇವ್ರಿಗೆ. ಟ್ರಾವೆಲ್ ಮಾಡ್ಬೇಕು, ಅಡ್ವೆಂಚರಸ್ ಥಿಂಗ್ಸ್ ಮಾಡ್ಬೇಕು, ನನ್ನ ಫ್ರೆಂಡ್ಸ್ ಜೊತೆ, ನನ್ನ ಪಾರ್ಟ್ನರ್ ಜೊತೆ, ಸ್ವಲ್ಪ ಎಕ್ಸ್ಟ್ರೋವರ್ಟ್ ಆಗಿರ್ಬೇಕು, ಪಾರ್ಟೀಸಿಗೆ ಹೋಗ್ಬೇಕು, ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಮಿಂಗಲ್ ಆಗ್ಬೇಕು, ಇದೆಲ್ಲ ಜಾಸ್ತಿ ಇವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಬಟ್ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ ಇಂದ ಅಂದ್ರೆ ಸಮಥಿಂಗ್ ಸ್ಟೇಬಲ್, ಅಂದ್ರೆ ಒಂದು ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನಾಟ್ ಒಂದ್ 2-3 ದಿನಕ್ಕೆ ಎಂಡ್ ಆಗೋ ರಿಲೇಶನ್ಶಿಪ್ ಬೇಡ ನಿಮಗೆ, ಸಮಥಿಂಗ್ ಲಾಂಗ್ ಟರ್ಮ್ ನೋಡ್ತಾ ಇದ್ದೀರಾ. ಅಂದ್ರೆ ಸೊ ದಟ್ ಈ ಪರ್ಸನ್ ಜೊತೆ ನೀವು ಬರೀ ರೊಮ್ಯಾನ್ಸ್ ಅಷ್ಟೇ ಅಲ್ಲ, ಬರೀ ಎಮೋಷನ್ಸ್ ಅಷ್ಟೇ ಅಲ್ಲ, ಸೊ ದಟ್ ನೀವು ಅವ್ರ ಜೊತೆ ಮನಿ ವೈಸ್ ಅಲ್ಲೂ ಸೆಕ್ಯೂರ್ ಆಗ್ಬೋದು, ಸೆಕ್ಯೂರ್ ಫೀಲ್ ಮಾಡ್ಕೊಬಹುದು, ಲಾಂಗ್ ಟರ್ಮ್ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೋದು. ಸೊ ಈ ತರ ಎಲ್ಲ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಬಟ್ ಈ ಪರ್ಸನ್ ಕರೆಂಟ್ ಮೂಮೆಂಟ್ ಬಗ್ಗೆ ಥಿಂಕ್ ಮಾಡ್ತಾ ಇದಾರೆ ಅಷ್ಟೇನು. ಕರೆಂಟ್ ಮೂಮೆಂಟ್ ಅಲ್ಲಿ ಖುಷಿಯಾಗಿದ್ಯಾ, ಲೆಟ್ ಅಸ್ ಬಿ ಓಕೆ ಅಷ್ಟೇ ಸಾಕು, ಮೇ ಬಿ ಅದಕ್ಕಿಂತ ಜಾಸ್ತಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಟ್ ಲೆಟ್ ಮೀ ಟೆಲ್ ಯು, ಒಂದು ಥರ್ಡ್ ಪರ್ಸನ್ ಇದರಲ್ಲಿ ಕಾಣಿಸ್ತಾ ಇದೆ. ಇವ್ರು ನಿಮ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡೋದಕ್ಕೆ, ನಿಮ್ನ ಕಂಪ್ಲೀಟ್ ಆಗಿ ರೆಸ್ಪಾನ್ಸ್ ಎಲ್ಲ ಕಡಿಮೆ ಮಾಡೋದಕ್ಕೆ ರೀಸನ್ ಈಸ್ ಅ ಥರ್ಡ್ ಪರ್ಸನ್. ಮೇ ಬಿ ಅವ್ರ ಲೈಫಲ್ಲಿ ಆಲ್ರೆಡಿ ಒಬ್ರು ಇದ್ದಾರೆ ಅಥವಾ ಒಬ್ರು ಇದ್ರು, ಅದ್ರ ಬಗ್ಗೆ ನಿಮಗೆ ಹೇಳಿಲ್ಲ, ಅದೆಲ್ಲ ಪಾಸಿಬಿಲಿಟೀಸ್ ಇದೆ. ಬಿಟ್ ಆಫ್ ಆಟಿಟ್ಯೂಡ್ ಇಶ್ಯೂಸ್ ಜಾಸ್ತಿನೇ ಇದೆ ಅವ್ರಿಗೆ. ಲೈಕ್ ಆ ಮೈಂಡ್ ಸೆಟ್ ಅಂತೀವಲ್ಲ, ಅದು ಮ್ಯಾಚ್ ಆಗ್ತಾ ಇಲ್ಲ. ಬಿಕಾಸ್ ನೀವು ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಿ ಅವ್ರ ಬಗ್ಗೆ. ನಿಮಗೆ ಆಕ್ಚುಲಿ ಇವ್ರ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದಕ್ಕೆ ಇಷ್ಟಪಡ್ತಿದ್ದೀರಾ, ಬಟ್ ಅವರು ನಿಮ್ಮನ್ನ ವೆರಿ ಕ್ಯಾಶುವಲ್ ಆಗಿ ತಗೊಂಡಿದ್ದಾರೆ. ಅಥವಾ ಅವರು ಎಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇಟ್ಸ್ ಮೋರ್ ಲೈಕ್ ಕಮಿಟ್ಮೆಂಟ್, ಪಾರ್ಟ್ನರ್ಶಿಪ್, ಈ ತರ ಯೋಚನೆ ಮಾಡ್ತಾ ಇಲ್ಲ. ಫಸ್ಟ್ ಕರಿಯರ್, ಅವರ ಒಂದು ಸೆಲ್ಫ್ ಇಮೇಜ್ ನ ಫ್ರೇಮ್ ಮಾಡ್ಕೊಳ್ಳೋದು ಅಂಡ್ ಇಂಡಿಪೆಂಡೆಂಟ್ ಆಗಿರೋದು, ಫಸ್ಟ್ ಸೆಟ್ಲ್ ಆಗೋಣ, ಆ ತರ. ಬಟ್ ಒನ್ ಥಿಂಗ್ ನೀವು ನೋಡಿಲ್ಲ ಈ ಒಂದು ಸಿಚುವೇಶನ್, ಒಂದು ಥರ್ಡ್ ಪರ್ಸನ್ ಇದ್ದಾರೆ. ಅವರ ಎಕ್ಸ್ ಆಗಿರ್ಬೋದು, ಲೈಕ್ ಈ ಪರ್ಸನ್ ಅವ್ರ ಬಗ್ಗೆನೆ ಅವ್ರದೇ ಜ್ಞಾನದಲ್ಲಿರೋದು, ಇನ್ನು ಅವ್ರದೇ ಯೋಚನೆಯಲ್ಲಿರೋದು, ಇದೆಲ್ಲ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಸೊ ನೀವು ಮಾತ್ರ ಅಲ್ಲ ಈ ಒಂದು ಸಿಚುವೇಶನ್ ಅಲ್ಲಿ ಇರೋದು, ಅಥವಾ ಈ ಒಂದು ಪಿಕ್ಚರ್ ಅಲ್ಲಿ ಇರೋದು ನೀವು ಮಾತ್ರ ಅಲ್ಲ. ಮೇ ಬಿ ದಟ್ ಈಸ್ ದ ರೀಸನ್ ಅವ್ರು ನಿಮ್ಗೆ
ಏನು ಹೇಳೋದಕ್ಕಾಗಲ್ಲ, ಅವಾಯ್ಡ್ ಮಾಡ್ತಾ ಇದ್ದಾರೆ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವು ಎಷ್ಟ್ರ ಮಟ್ಟಿಗೆ ಅವ್ರನ್ನ ನಂಬ್ತಾ ಇದ್ದೀರಾ, ನೀವು ಎಷ್ಟ್ರ ಮಟ್ಟಿಗೆ ಫೀಲ್ ಆಗ್ತದೆ ನಿಮಗೆ ಈ ಕನೆಕ್ಷನ್ ಅಲ್ಲಿ ಸ್ಟೆಬಿಲಿಟಿ ಇದೆ, ನಾನು ಲಾಂಗ್ ಟರ್ಮ್ ವರೆಗೂ ಈ ಪರ್ಸನ್ ಅನ್ನು ನಂಬೋದು, ಲಾಂಗ್ ಟರ್ಮ್ ವರೆಗೂ ಈ ಒಂದು ಕನೆಕ್ಷನ್ ಮೇಲೆ ಡಿಪೆಂಡ್ ಆಗ್ಬೋದು, ನಿಜವಾಗ್ಲೂ ಪೊಟೆನ್ಶಿಯಲ್ ಇದೆ, ಹಿಂಗೆಲ್ಲ ನೀವ್ ಹೆಂಗ್ ಯೋಚನೆ ಮಾಡ್ತಿದ್ದೀರಾ, ಅವ್ರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ ಅಂತ ಅಲ್ಲ. ಬಟ್ ದ ಥಿಂಗ್ ಈಸ್, ಒಂದು ಥರ್ಡ್ ಪರ್ಸನ್ ಇದ್ದಾರೆ. ಐ ಡೋಂಟ್ ಥಿಂಕ್ ಇವರು ಕರೆಂಟ್ಲಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ, ಬಟ್ ಇವರ ಒಂದು ಎಕ್ಸ್ ಪಾರ್ಟ್ನರ್ ಅವಾಗ ವಾಪಸ್ ಬರೋದು, ಇವ್ರ ಲೈಫ್ ಅಲ್ಲಿ ಟ್ರಬಲ್ ಕ್ರಿಯೇಟ್ ಮಾಡೋದು, ಕೈಂಡ್ ಆಫ್ ಕನ್ಫ್ಯೂಷನ್ ಸಿಚುವೇಶನ್ ಅಲ್ಲಿ ಇದ್ದಾರೆ. ಮೇ ಬಿ ಇವರ ಎಕ್ಸ್ ಪಾರ್ಟ್ನರ್ ಬಗ್ಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಇಲ್ಲ. ಮೇ ಬಿ ದಟ್ ಈಸ್ ದ ರೀಸನ್. ಲುಕ್ ಎಟ್ ದಿಸ್ ಹ್ಯಾಂಗ್ಡ್ ಮ್ಯಾನ್. ಸೊ ದಟ್ ಈಸ್ ದ ರೀಸನ್ ಅವ್ರಿಗೆ ಅದ್ರ ಬಗ್ಗೆ ಒಂಥರ ಸ್ಟ್ರಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ಮೇ ಬಿ ಅವರು ಮತ್ತೆ ಅವ್ರ ಎಕ್ಸ್ ಪಾರ್ಟ್ನರ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರ್ಬೋದು. ಇವ್ರಿಗೆ ಒಂದ್ಸತಿ ಮೂವ್ ಆನ್ ಆಗೋಗ್ಬಿಡೋಣ ಅಂತ ಫೀಲ್ ಆಗುತ್ತೆ, ಬಟ್ ಮೂವ್ ಆನ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಬಿಕಾಸ್ ಥರ್ಡ್ ಪರ್ಸನ್ ಇವರಿಗೆ ಒಂಥರ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ದಾರೆ ಮೇ ಬಿ, ಅಥವಾ ಅವಾಗ ಬರೋದು ಹೋಗೋದು, ಅವಾಗ ಇವ್ರಿಗೂ ಕೂಡ ಒಂದು ಥರ್ಡ್ ಪರ್ಸನ್ ಬಗ್ಗೆ ನೆನಪಾಗೋದು. ಮೇ ಬಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ನಾಟ್ ಅ ಹೀಲ್ಡ್ ಪರ್ಸನ್, ಅಂದ್ರೆ ಇನ್ನೂ ಒಂದು ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಾದ ಒಂದು ಟ್ರಾಮಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಪಾಸ್ಟ್ ಅಲ್ಲೂ ಹಿಂಗಾಯ್ತು, ಮತ್ತೆ ನನ್ನ ಲೈಫ್ ಅಲ್ಲಿ ಹಿಂಗಾಗ್ಬೋದೇನೋ ಇವ್ರ ಜೊತೆನೋ, ಅಂದ್ರೆ ನಿಮ್ ಜೊತೆನೋ, ಜಾಸ್ತಿ ಮುಂದೆ ಹೋಗಲ್ವೇನೋ, ಜಾಸ್ತಿ ಕಮಿಟ್ಮೆಂಟ್ ಮಾಡೋದ್ ಬೇಡ ಲೈಫ್ ಅಲ್ಲಿ, ಹಿಂಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಲೆಟ್ ಮೀ ಸಿ, ನಿಮ್ಮಿಬ್ರು ಮಧ್ಯೆ ಏನಾದ್ರೂ ಫ್ಯೂಚರ್ ಇದೆಯಾ? Look at this. This is Hierophant. This is marriage card. Whoa. Taurus season. ಮೇ, ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದಾರೆ ಇಟ್ ಡಸಂಟ್ ಮ್ಯಾಟರ್. ಮೇ ಮಂತ್ ಅಲ್ಲಿ ನಿಮಗೆ ಎವ್ರಿ ಪಾಸಿಬಿಲಿಟಿ ಇದೆ. ಮೇ ಅಲ್ಲಿ ತಪ್ಪಿದ್ರೆ ನವೆಂಬರ್ ಅಲ್ಲಿ ಎವ್ರಿ ಪಾಸಿಬಿಲಿಟಿ ಇದೆ ಈ ಪರ್ಸನ್ ನಿಮಗೆ ಒಂದು ಕಮಿಟ್ಮೆಂಟ್ ಕೊಡೋದು, ಒಂದು ಲಾಂಗ್ ಟರ್ಮ್. ಬಿಕಾಸ್ ಡೆಫಿನೆಟ್ಲಿ ಈ ಪರ್ಸನ್ಗೂ ಇಷ್ಟ ಕೊಡ್ಬೇಕು ಅನ್ನೋದು ಇಷ್ಟ, ಒಬ್ರ ಜೊತೆ ಲಾಯಲ್ ಆಗಿರ್ಬೇಕು, ಟ್ರಸ್ಟ್ ವರ್ತಿ ಆಗಿರ್ಬೇಕು, ಒಬ್ರನ್ನ ಪ್ರೊಟೆಕ್ಟ್ ಮಾಡಬೇಕು, ಒಬ್ರನ್ನ ಸೆಕ್ಯೂರ್ ಫೀಲ್ ಮಾಡ್ತಾ ಇರ್ಬೇಕು, ಒಂದು ಪಾರ್ಟ್ನರ್ಶಿಪ್ ಅನ್ನೋದು ಈ ಪರ್ಸನ್ಗೂ ಇಷ್ಟ ಇಲ್ಲ ಅಂತ ಅಲ್ಲ. ಬಟ್ ಅವ್ರ ಲೈಫಲ್ಲಿ ರೀಸೆಂಟ್ ಆಗಿ ಏನೋ ಮೆಸ್ಡ್ ಅಪ್ ಸಿಚುವೇಶನ್ ಆಗಿರೋದ್ರಿಂದ ಮೇ ಬಿ ಅವ್ರು ನಿಮಗೆ ಯಾವುದೇ ರೀತಿಯಾಗಿನೋ ಏನು ಕನ್ಫರ್ಮೇಶನ್ ಕೊಡೋದಕ್ ಆಗ್ತಾ ಇಲ್ಲ, ಏನು ಎಸ್ ಆರ್ ನೋ ಏನು ಹೇಳೋದಕ್ ಆಗ್ತಾ ಇಲ್ಲ. ಮೇ ಬಿ ದಟ್ ಈಸ್ ದ ರೀಸನ್. ಐ ಫೀಲ್ ಎಸ್, ಈ ಒಂದು ಕನೆಕ್ಷನ್ ಅಲ್ಲಿ ಪೊಟೆನ್ಶಿಯಲ್ ಇದೆ ಅಂಡ್ ಎವ್ರಿ ಪಾಸಿಬಿಲಿಟಿ ಇದೆ ಕೂಡ ಈ ಕನೆಕ್ಷನ್ ಮುಂದೆ ಹೋಗೋದು. ಇವಾಗ ಅವ್ರು ನಿಮ್ನ ಇಗ್ನೋರ್ ಮಾಡ್ತಾ ಇರ್ಬೋದು, ಬಟ್ ಒಂದ್ಸತಿ ಅವ್ರ ಕಮಿಟ್ಮೆಂಟ್ ಕೊಟ್ರೆ, ಒಂದ್ಸತಿ ನಿಮಗೆ ಅವರ ಒಂದು ಅಟೆನ್ಷನ್ ನಿಮ್ಮ ಮೇಲೆ ಬಂದ್ರೆ, ದಟ್ ಈಸ್ ಇಟ್. ಅವ್ರ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡ್ತಾರೆ, ಡೌಟೇ ಇಲ್ಲ. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.